ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಚಂದನ್ ಶೆಟ್ಟಿ ಚಾನಲ್. ನೀವೇನಾರ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ನಿಮ್ಮ ಮುಂದೆ ಯಾವುದೇ ಥರದ ಹೊಸ ವಿಡಿಯೋ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇದೇನಪ್ಪ ಇವನು ಈ ಮರ ತೋರಿಸ್ತಿದ್ದಾನೆ ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಇದು ಕತ್ತಿ ಮರ ಅಂತ ಹೇಳಿ. ಇದರ ವಿಶೇಷತೆ ಈಗ ತಿಳಿಯೋಣ. ವಿಶೇಷತೆ 1, ಈ ಗಿಡದಲ್ಲಿ ಮೊಗ್ಗುಗಳು ಕಾಯಿ ಥರ ಕಾಣ್ತವೆ. ನೋಡಿ, ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊಗ್ಗುಗಳು ಕಾಯಿ ರೀತಿ ಕಾಣ್ತಾ ಇರ್ತವೆ. ಇವು ಸ್ಟಾರ್ಟ್ ಆಗೋದು ಬೇಸಿಗೆಯಲ್ಲಿ, ಅಂದರೆ ಮೇ ತಿಂಗಳು, ಜೂನ್ ಈ ತಿಂಗಳಲ್ಲಿ ಹೂವು ಬಿಡುತ್ತೆ. ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣುವ ಒಂಥರ ದಾಸವಾಳ ಥರ ಇರುವ ಹೂವು ಇದು. ಇವು ಏನೇನಕ್ಕೆ ಬಳಸ್ತಿದ್ರು ಅಂದರೆ, ಹಿಂದಿನ ಕಾಲದಲ್ಲಿ ಚಪ್ರ ಹಾಕಿರೆ ಮದುವೆ ಸಮಾರಂಭಗಳಿಗೆ ಅಲಂಕಾರಕ್ಕೋಸ್ಕರ ಚಪ್ರ ಕಟ್ಟಕ್ಕೆ ಬಳಸ್ತಾ ಇದ್ರು. ಹಲವಾರು ದೇವ್ರ ಪೂಜೆ ಬಳಸ್ತಾ ಇದ್ರು. ಈ ಮಾರಮ್ಮ, ಈಶ್ವರ ಇಂಥ ದೇವ್ರುಗಳಿಗೆ ಮುಡ್ಸೋಕ್ಕೆ ಬಳಸ್ತಾ ಇದ್ರಂತೆ. ಈಗಂತೂ ತುಂಬ ಕಡಿಮೆ ಆಗ್ತಾ ಇದೆ ಈ ಮರಗಳದ್ದು. ಎಲ್ಲರೂ ಕಡ್ದಾಕ್ತಾ ಇದ್ದಾರೆ. ಇದೊಂದು ಕಾಯಿ ಬರುತ್ತಲ್ಲ, ಕತ್ತಿ ರೀತಿ ಇರ್ತದೆ, ಅದಕ್ಕೆ ಇದಕ್ಕೆ ಕತ್ತಿ ಮರ ಅಂತ ಹೇಳ್ತಾರೆ. ಮುಂದೆ ಬರುತ್ತೆ, ತೋರಿಸ್ತೀನಿ ನೋಡಿ. ಇದು ತೋರಿಸ್ತಾ ಇದ್ದೀನಲ್ಲ, ಇದು ಮೊಗ್ಗು ಅಂತ ಹೇಳ್ತಾರೆ. ಅದು ಲೇಯರ್ ಇದೆಲ್ಲ ಹಸಿರು ಕಲರ್ದು, ಅದನ್ನ ಉಗುರಿ ಹಾಕೊಂಡು ಉಗುರು ಅಂತ ನಾವು ಆಟ ಆಡ್ತಿದ್ವಿ. ನನ್ನ ತಂಗಿದೀರು ಹಾಕೊಂಡಿದ್ದಾರೆ, ತೋರಿಸ್ತೀನಿ ಮುಂದೆ ಅದು ವಿಡಿಯೋ. ಅದು ಮರದ್ದು ಕಾಯೆಲ್ಲ ಮೊಗ್ಗು ಅಂತ ಹೇಳ್ತೀವಿ ನಾವು. ನೋಡಿ, ಇಲ್ಲಿ ಬಂತು ನನ್ನ ತಂಗಿದೀರು ಹಾಕೊಂಡಿರೋದು. ಥರ ಹಾಕೊತಿದ್ವಿ, ಆಟ ಆಡ್ತಿದ್ವಿ ಅಥವಾ ಆ ಥರ ಹಾಕೊಂಡು. ನೋಡಿ, ಇದೇ ನಾನು ಕತ್ತಿ ಥರ ಐತೆ ಅಂತ ಹೇಳಿನಲ್ಲ, ಕಾಯಿ ಈ ಥರ ಇರ್ತದೆ, ಅದಕ್ಕೆ ಅದನ್ನ ಕತ್ತಿ ಮರ ಅಂತ ಹೇಳ್ತಾರೆ. ಇದರೊಳಗಡೆ ಸೀಡ್ಸ್ ಇರುತ್ತಲ್ಲ, ಅದು ನೋಡೋಣ. ಇದು ಸೀಡ್ಸ್ ಹೇಗಿರುತ್ತೆ ಅಂದರೆ, ಸೂರ್ಯಕಾಂತಿ ಕಾಯಿ ಇರುತ್ತಲ್ಲ, ಸೂರ್ಯಕಾಂತಿ ಸೀಡ್ಸ್ ಬೀಜ ಸೇಮ್ ಅದ್ರ ಥರ ಇರ್ತದೆ. ನಾನು ಸ್ವಲ್ಪ ದಪ್ಪ ಇರ್ತದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಗಟ್ಟಿ ಇರ್ತದೆ, ಅದಕ್ಕೆ ಚಾಕು ಸಮೇತ ತೋರಿಸ್ತಾ ಇದ್ದೀನಿ. ಚಾಕು ಬಿಚ್ಚಿ ಚಾಕಲ್ಲಿ ನೋಡಿ, ಈಗ ತೋರಿಸ್ತಾ ಇದ್ದೀನಿ ನಿಮಗೆ ಸೀಡ್ಸ್ ಯಾವ ರೀತಿ ಇದೆ ಅಂತ. ನೀವು ತೋರಿಸ್ಬೇಕು ಅಂತಲೇ ತಂದೆ, ನಮ್ಮ ಮನೆ ಹತ್ರ ಇತ್ತು. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್. ಬಾಯ್ ಬಾಯ್, ಸಿ ಯು.